ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಮಾರ್ಚ್ 27ರಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಇಂಗ್ಲೀಷ್ನ ಎಕ್ಸಾಮ್ ಇದೆ. ಅದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಇಂಗ್ಲೀಷ್ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಪ್ರತಿ ಕ್ವಶನ್ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಕೊನೆಗೆ ನೋಡ್ಕೊಂಡು ಹೋಗಲೇಬೇಕು. ತುಂಬಾ ಯೂಸ್ಫುಲ್ಲು ನಿಮ್ಮ ಎಕ್ಸಾಮ್ಗೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಪ್ಪದೆ ಓದ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ಆಡ್ತಾ ಇದ್ದೀರಾ ಅಥವಾ ಚಾನಲ್ ಏನಕ್ಕೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಾಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇರ್ತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. 8th ಸೆಮ್ ಅಸೆಸ್ಮೆಂಟ್ 2 ಅಂದರೆ SA2 ಎಕ್ಸಾಮ್ ಕ್ವಶನ್ ಪೇಪರ್ ಮಾರ್ಚ್ 2025-26. ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಸಮಯ ಎಷ್ಟು? 2 ಗಂಟೆ. ಮ್ಯಾಕ್ಸಿಮಮ್ ಮಾರ್ಕ್ಸು 50 ಮಾರ್ಕ್ಸು, 50 ಮಾರ್ಕ್ಸು. ನೋಡೋಣ. ಒಂದೇ ಮೇಲೆ ನಿಮಗೆ 3 ಮಲ್ಟಿಪಲ್ ಇರ್ತವೆ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. ಒಂದೇ ಕ್ವಶನ್ ನೋಡಿ, ಚೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆರ್ಟಿಕಲ್ಸ್ ಕೇಳಿದರೆ, ಶಿ ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಓಲ್ಡ್ ಕ್ಲಾಸ್. ಏನಾಗ್ಬೋದು? ಆಪ್ಷನ್ ಎ AN, ಆಪ್ಷನ್ ಬಿ ಯಾನ್ ದ, ಆಪ್ಷನ್ ಸಿ ಯಾನ್ ಎ, ಆಪ್ಷನ್ ಡಿ ಎ ದ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, ಯಾನ್ ದ. ಶೀಸ್ ಅದು ಹಾನೆಸ್ಟ್ ಅಲ್ಲ, ಅದು ಆನೆಸ್ಟ್ ಅಂತ ಉಚ್ಚಾರ ಆಗ್ತದೆ. ಉಚ್ಚಾರ ಯಾವ ರೀತಿ ಮಾಡಬೇಕು? ಆನೆಸ್ಟ್. ಅದು ಶೀಸ್ ಡ್ಯಾಶ್, ಶೀಸ್ ಆ್ಯನ್ ಆನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಓಲ್ಡ್ ಕ್ಲಾಸ್. ಏನಾಗ್ತದೆ? ದ ಓಲ್ಡ್ ಕ್ಲಾಸ್. ಓಕೆ, ನೆಕ್ಸ್ಟು ಸೆಕೆಂಡ್ ಒನ್ನು, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದರೆ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಜಾಬ್, ದ್ಯಾಟ್ಸ್ ಫ್ಯಾಂಟಾಸ್ಟಿಕ್ ನ್ಯೂಸ್. ಏನಾಗ್ತದೆ ಇದು? ಇದು ಆಪ್ಷನ್ ಸಿ ವಿಶೇಷ ಆಗ್ತದೆ. ಆಪ್ಷನ್ ಸಿ ವಿಶೇಷ ಸರಿಯಾದ ಉತ್ತರ. ಇನ್ನು ಥರ್ಡ್ ಒನ್ನು, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ರೆಗ್ಯುಲರ್ಗೆ ಸರಿಯಾದ ಪ್ರಿಫಿಕ್ಸ್ ಯಾವುದು? ನೋಡೋಣ ಆನ್ಸರು. ಥರ್ಡ್ ಒನ್ನು ಆಪ್ಷನ್ ಡಿ ಆಗ್ತದೆ, ಇರ್ರೆಗ್ಯುಲರ್. ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಒನ್ನು, ಡೂ ಆಸ್ ಡೈರೆಕ್ಟೆಡು. ಟೋಟಲಾಗಿ 4 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 4ನೇ ಕ್ವಶನ್ ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ಇಲ್ಲಿ ಕೈಂಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಕೈಂಡ್ ಅನ್ನೋದು ಏನಾಗ್ತದೆ? ಇದು ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಸರಿಯಾದ ಉತ್ತರ. ಸೊ ಅದೇ ರೀತಿ ಅಡರ್ಬ್ ಕೇಳ್ಬೋದು, ವರ್ಬ್ ಕೇಳ್ಬೋದು, ಮತ್ತು ಪ್ರಪೋಸಿಷನ್ ಕೇಳ್ಬೋದು. ಫಿಫ್ತ್ ಒನ್ನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllable. 1 or 2 syllable ಕ್ವಶನ್ ಕೇಳ್ತಾರೆ. ಇಲ್ಲಿ 2 syllable ಕೇಳಿದ್ದಾರೆ. ಮ್ಯಾನೇಜರ್, ಟೆಲಿವಿಷನ್, ಕಿಲೋ, ಮಿಲ್ಕ್. ಇದರಲ್ಲಿ ಕಿಲೋ ಅನ್ನೋದು 2 syllable. ಉಚ್ಚಾರ ಮಾಡಿ ಗೊತ್ತಾಗ್ತದೆ. ಕಿಲೋ ಇದು 2 syllable. ನೆಕ್ಸ್ಟು 6th ಒನ್ನು, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಶಿ ಬೇಕ್ಡ್ ದ ಕೇಕ್. ಇದನ್ನು ನಾವು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು. ಶಿ ಬೇಕ್ಡ್ ದ ಕೇಕ್ ಏನಾಗ್ತದೆ? ಪ್ಯಾಸಿವ್ ವಾಯ್ಸಲ್ಲಿ. ಆನ್ಸರ್ ನೋಡಿ, ಕೇಕ್ ವಾಸ್ ಬೇಕನ್ ಬೈ ಹೇರ್. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಕೇಕ್ ವಾಸ್ ಬೇಕನ್ ಬೈ ಹೇರ್. ಇನ್ನು ನೆಕ್ಸ್ಟ್ 7th ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಸ್ಟೂಡೆಂಟ್ ಡ್ಯಾಶ್ ಈಸ್ ಆರ್ ರೀಡಿಂಗ್ ದ ಬುಕ್ಸ್. ಏನಾಗ್ತದೆ? ದ ಸ್ಟೂಡೆಂಟ್ ಈಸ್ ಆರ್ ಕಟ್ಟಿದ್ದಾರೆ. ಸೊ 7th ಒನ್ನು ಏನಾಗ್ಬೋದು ಆನ್ಸರು? ದ ಸ್ಟೂಡೆಂಟ್ ಈಸ್ ಆಗ್ತದೆ. ಅರ್ಥ ಆಯ್ತಾ? ಸಿಂಗ್ಲರ್ ಇದ್ದಾರೆ, ಅದರಿಂದ ದ ಸ್ಟೂಡೆಂಟ್ ಈಸ್ ರೀಡಿಂಗ್ ದ ಬುಕ್ಸ್. ನೆಕ್ಸ್ಟು ಥರ್ಡ್ ಮೀನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 1 error. ರೀಡ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. 1 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫ್ ರೈಟಿಂಗು 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ತುಂಬಾ ಈಸಿ ಇರ್ತದೆ. ನೋಡೋಣ ಕ್ವಶನ್ ಮೊದಲು. 8th ಒನ್ನು, ದ ನ್ಯೂಸ್ ಆರ್ ವೆರಿ ಗುಡ್. ಸೊ ಇಲ್ಲಿ ಏನಾಗಿದೆ? 6 ಅಂಡರ್ಲೈನ್ ಮಾಡಿದ್ದಾರೆ. ಇದೇನಾಗಬೇಕು? 8th ಆನ್ಸರು ತೋರಿಸ್ತೀನಿ, ವೇಟ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಸೊ 6ನೇ ಆನ್ಸರು ಏನಾಗ್ಬೋದು? 8ನೇದು ಅದು ಆನ್ಸರು 8th ಒನ್ನು. ನೋಡೋಣ, ಕ್ವಶನ್ ನಂಬರು ಮಿಸ್ಟೇಕ್ ಆಗಿದೆ ಅನ್ಕೋತೀವಿ ಮತ್ತೆ. ಸೊ 8th ಒನ್, ಅದು ದ ನ್ಯೂಸ್ ಆರ್ ವೆರಿ ಗುಡ್. ಏನಾಗಬೇಕು? 8th ಒನ್ ಆನ್ಸರು ದ ನ್ಯೂಸ್ ಈಸ್ ವೆರಿ ಗುಡ್. ಅರ್ಥ ಆಯ್ತಾ? ಇಲ್ಲಿ ಈಸ್ ಬರಬೇಕು. ನ್ಯೂಸ್ ಮುಂದೆ 6 ಕೊಟ್ಟಿದ್ದಾರೆ, ಅದು ಈಸ್ ಬರಬೇಕು. ಇನ್ನು ನೆಕ್ಸ್ಟು 9th ಒನ್ನು. ನೆಕ್ಸ್ಟು
ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್. ಇವೇನು 1 ಮಾರ್ಕ್ಸ್ ಇನ್ಸು 2 ಅರ್ಥವಾಗಿ 2 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. 9th ನೋಡಿ, ವಾಟ್ ಮೇಡ್ ದ ಹೌಸ್ ವೈಫ್ ಟು ಡೆಲ್ ಇನ್ ಗಿವಿಂಗ್ ಆಲ್ಮ್ಸ್ ಟು ಕೌಶಿಕ ಆರ್ ಕ್ವಶನ್ ಕೊಟ್ಟಿರ್ತಾರೆ ನಮಗೆ. ಅಥವಾ ಕ್ವಶನು, ನೇಮ್ ದ ಎನಿಮಲ್ಸ್ ದ್ಯಾಟ್ ಜಾಯಿಂಡ್ ದ ರೇಸ್ ಇನ್ ದ ಲೆಸನ್ ಅರ್ತ್ ಕ್ವೋಕ್. ನೋಡೋಣ 9th ಆನ್ಸರು. ಸೊ 2 ಕ್ವಶನಿಗೆ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ. ನೋಡಿ 9th ಹೌಸ್ ವೈಫ್ ವಾಸ್ ಅಟೆಂಡಿಂಗ್ ಟು ಹೇರ್ ಹಸ್ಬೆಂಡ್ ಹೂ ಹ್ಯಾಡ್ ಜಸ್ಟ್ ಕಮ್ ಹೋಮ್ ಆರ್ ಕ್ವಶನು, ಹ್ಯಾರೀಸ್, ಡಿಯರ್, ಬೋರ್, ಎಂಟೆಲೋಪ್, ಬಫೆಲೋ, ಗೆಜಿಲ್ಲೆ, ಇದೇ ರೀತಿ ನೋಡ್ಕೊಳ್ಳಿ. ಟೈಗರು, ಎಲಿಫೆಂಟ್ ಇವೆಲ್ಲ ಇರ್ತವೆ. ನೆಕ್ಸ್ಟು 10th ನೇಮ್ ಎಟ್ ಲೀಸ್ಟ್ 2 ಪೊಸಿಷನ್ಸ್ ದ್ಯಾಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಆರ್ ಕ್ವಶನು, ಹೂ ಫೈರ್ಡ್ ವ್ಯಾಲೆಂಟಿನಾಸ್ ಇಮ್ಯಾಜಿನೇಷನ್ ಆಫ್ ಸೇಲಿಂಗ್ ಆನ್ ಎ ಮ್ಯಾಜಿಕ್ ಕಾರ್ಪೆಟ್. 10th 2 ಆನ್ಸರ್ ನೋಡೋಣ. ಸೊ 10th ಆನ್ಸರು, ದ ಮಿನಿಸ್ಟರ್ ಫಾರ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ ಉತ್ತರ ಪ್ರದೇಶ್ ಆ್ಯಸ್ ರೈಲ್ವೆ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಆರ್ ಕ್ವಶನ್ ಆನ್ಸರ್ ನೋಡಿ, ಯೂರಿ ಗಗರಿನಾಸ್ ಫಸ್ಟ್ ಸ್ಪೇಸ್ ಫ್ಲೈಟ್ ಫೈರ್ಡ್ ಹೇರ್ ಇಮ್ಯಾಜಿನೇಷನ್ ಆಫ್ ಸೇಲಿಂಗ್ ಆನ್ ಮ್ಯಾಜಿಕ್ ಕಾರ್ಪೆಟ್. ಇನ್ನು 11th ಕ್ವಶನು, 11ನೇ ಕ್ವಶನು, ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಏನು 2-3 ಸೆಂಟೆನ್ಸ್ ಈಚು. ಇವೇನು 2 ಮಾರ್ಕ್ಸ್ ಇನ್ಸು 4 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. 11ನೇ ಕ್ವಶನ್ ನೋಡಿ, ಹೌ ಡು ಯು ಸೈ ನಿಕೇತನ್ ಬಾಯ್ಸ್ ಸ್ಪೆಂಡ್ ದೇರ್ ಟೈಮ್ ಆಟ್ ನೈಟ್. ನೋಡೋಣ ಆನ್ಸರು 11th. ಸೊ ಈಸಿಯಾಗಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ನೋಡ್ಕೊಳ್ಳಿ. At night, students told fairy tales. Short dreams are recited. They also sang Gurudeva's songs. By 9 o'clock, all are glad to retire to rest. In 12th one, C.V. Raman showed great interest in science from his early days. Justify. 12ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಸೊ ಆನ್ಸರ್ ನೋಡಿ, even as a boy, he had made the model of a dynamo. During his school days, he borrowed science books from college students and read them. ಇನ್ನು 13 ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿದ್ದು, 12ನೇದು ಕೇಳ್ಬೋದು, ರಿಪೀಟ್ ಆಗ್ಬೋದು. 13 ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನೆಸ್ಟ್ ಪ್ರೈನ್ ಸಿದ್ಧಾರ್ಥ. ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನೆಸ್ಟ್ ಪ್ರೈನ್ ಸಿದ್ಧಾರ್ಥ ಆರ್ ಕ್ವಶನ್ನು, ಬರ್ಬ್ಯಾಂಕ್ ಸೇವ್ಡ್ ಸ್ಪೇಸ್ ಆ್ಯಂಡ್ ಸ್ಪೀಡ್ ಅಪ್ ಹೀಸ್ ಎಕ್ಸ್ಪೆರಿಮೆಂಟ್ಸ್ ಎಕ್ಸ್ಪ್ಲೇನ್. 13ನೇ ಕ್ವಶನು 2 ಆನ್ಸರ್ ಕೊಡ್ತೀನಿ, ನೋಡ್ಕೊಳ್ಳಿ. ಸೊ 13th ನೋಡಿ, ದೇವದತ್ತ ಕಂಪ್ಲೇಂಟ್ ಅಗೇನೆಸ್ಟ್ ಪ್ರಿನ್ಸ್ ಸಿದ್ಧಾರ್ಥ ಅಥವಾ ಪ್ರಿನ್ಸ್ ಸಿದ್ಧಾರ್ಥ ದ್ಯಾಟ್ ಹಿ ಹ್ಯಾಡ್ ಶಾಟ್ ದ ಸನ್ ಆ್ಯಂಡ್ ಸಿದ್ಧಾರ್ಥ ಹ್ಯಾಡ್ ಟೇಕನ್ ಇಟ್ ಆರ್ ಕ್ವಶನು, ಲೂಥರ್ ಬರ್ಬ್ಯಾಂಕ್ ವಾಸ್ ಏಬಲ್ ಟು ಗ್ರೋ 526 ಡಿಫರೆಂಟ್ ಟೈಪ್ಸ್ ಆಫ್ ಆ್ಯಪಲ್ಸ್ ಆನ್ ದ ಟ್ರೀ. ಇಟ್ ವಾಸ್ ಪಾಸಿಬಲ್ ಫಾರ್ ಹಿಮ್ ನಾಟ್ ಓನ್ಲಿ ಟು ಸೇವ್ ಸ್ಪೇಸ್ ಬಟ್ ಆಲ್ಸೋ ಟು ಸ್ಪೆಂಡ್ ಅಪ್ ಹೀಸ್ ಎಕ್ಸ್ಪೆರಿಮೆಂಟ್ಸ್. ಇನ್ನು 14th, ವಾಟ್ ವಾಸ್ ದ ಮದರ್ ಟೆಲ್ ದ ಚೈಲ್ಡ್ ಇನ್ ದ ಪೋಯಮ್ ಫಾರ್ ಎ 5-year-old ಆರ್ ಕ್ವಶನು, ವಾಟ್ ಈಸ್ ಸ್ವೀಟರ್ ದ್ಯಾನ್ ದ ಸ್ಯಾಂಡ್ಸ್ ಎಟ್ ಮೂನ್ಲೈಟ್. 14th ಆನ್ಸರ್ ನೋಡೋಣ, ನೋಡ್ಕೊಳ್ಳಿ. ಮದರ್ ಸೇಸ್ ದ ಚೈಲ್ಡ್ ದ್ಯಾಟ್ ಇಟ್ ವುಡ್ ಬಿ ಅನ್ಕೈಂಡ್ ಟು ಲಿವ್ ಸ್ನೇಲ್ ದೇರ್ ಬಿಕಾಸ್ ಇಟ್ ಮೈಟ್ ಕ್ರಾವಲ್ ಆನ್ ದ ಫ್ಲೋರ್ ಆ್ಯಂಡ್ ಮೈಟ್ ಗೆಟ್ crushed under one foot. She asks him to carry the snail outside carefully and leave it on a daffodil to eat. ಇನ್ನು 15 ಆರ್ ಕ್ವಶನ್ ಆನ್ಸರ್ ನೋಡಿ, ದ ಕಿಸ್ ಆಫ್ ದ ಸ್ಪ್ರೇ ಆ್ಯಂಡ್ ದ ಡ್ಯಾನ್ಸ್ ಆಫ್ ದ ವಿಲ್ಡ್ ಫೋಮ್ಸ್ ಗ್ಲೇ. ಇನ್ನು 15 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್. ಇವೇನು 3 ಮಾರ್ಕ್ಸು 2 ಇರ್ತವೆ, ಟೋಟಲ್ 6 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. 15 ನೋಡಿ, briefly explain the circumstances under which Oliver Twist was born, or explain how grandfather and Sai enjoyed each other's company. 15 ಆನ್ಸರ್ ನೋಡೋಣ. 2 ಕ್ವಶನ್ಗೆ ಆನ್ಸರ್ ಕೊಡ್ತೀನಿ, ನೋಡ್ಕೊಳ್ಳಿ. 2 ಕ್ವಶನ್ ಆನ್ಸರ್ ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟು ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ ನಾನು. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. 16 ನೋಡೋಣ ಕ್ವಶನ್ನು. 16 briefly describe how a war spoils everything, or describe the boy's actions towards the old woman in the poem Somebody's Mother. 16th ಆನ್ಸರ್ ನೋಡೋಣ. ಸೊ 2 ಕ್ವಶನ್ಗೆ ಆನ್ಸರ್ಗಳಿವೆ. ವಿಡಿಯೋನ ಪಾಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಉತ್ತರ ಗೊತ್ತಿರಿ ಓಕೆ, ಉತ್ತರ ಗೊತ್ತಿಲ್ಲ ಓದ್ಕೊಳ್ಳಿ. ನೆಕ್ಸ್ಟು 17 ಯಾವ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾಕ್ಟು ಅಂದರೆ RC ಕ್ವಶನ್ಸು ನೋಡಿ. 3 ಮಾರ್ಕ್ಸಿಗೆ 1 ಕೊಡ್ತಾರೆ, ಕೊಡ್ತಾರೆ. 3 ಮಾರ್ಕ್ಸಿಗೆ 1 RC ಕ್ವಶನ್ ಕೊಡ್ತಾರೆ ನೋಡಿ. ಸೊ 2 ಕೊಡ್ತಾರೆ ಚಾಯ್ಸು. ಆ 2 ಕ್ವಶನಲ್ಲಿ ನೀವು 1 ಕ್ವಶನನ್ನು ಬರಬೇಕು. 17 ನೋಡಿ, ಪಿಕ್ ಅಪ್ ದ್ಯಾಟ್ ಸ್ಟಿಕ್
he said. A. Who gave the command? B. Who was it said to? C. What was the response? Or question no. I want new clothes. Who is the speaker? Who was it said to? Why does the speaker want new set of clothes? 17th ಆನ್ಸರ್ ನೋಡೋಣ. ಸೊ ನಿಮಗೆ ಒಂದೊಂದು ಕೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತಾರೆ ಆನ್ಸರ್ ಬೇಕು ಅಂತ. ಸೊ ಆನ್ಸರ್ ಕೊಟ್ಬಿಟ್ಟಿರ್ತೀನಿ, ಚೆನ್ನಾಗಿ ಓದ್ಕೊಳ್ಳಿ. ಒಟ್ಟಲ್ಲಿ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. 17th A black boy, B white boy, C the white boy obeyed like a little soldier, or emperor chief advisor, he was fond of wearing new clothes. ಇನ್ನು 18th ನೋಡೋಣ. ಇದೇನೋ 2 ಮಾರ್ಕ್ಸ್ಗೆ ಇದು 2 ಮಾರ್ಕ್ಸ್ಗೆ ಇದು 30 ಮಾರ್ಕ್ಸಿಗೆ ಒಂದು ಕೊಟ್ಟಿರ್ತಾರೆ, 2 ಮಾರ್ಕ್ಸ್ಗೆ. ಇಲ್ಲಿ ಕೂಡ ಚಾಯ್ಸು 2 ಕ್ವಶನಲ್ಲಿ ಬರಬೇಕು. ಲೆಟ್ ಮೈ ಫಸ್ಟ್ years be passed. What does first years refer to? How does the poet wants to spend his first years? Or and now if you will set us to our task, we will serve you 4 and 20 hours a day. A. Who allows the tasks to the machines? How many hours it? 4 and 20 hours. 18th 2 ಆನ್ಸರ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ನೋಡಿ ಎ ಬಿ 2 ಕ್ವಶನ್ಗೆ ಆನ್ಸರ್ಗೆ ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೋಬೋದು. ನೆಕ್ಸ್ಟು 19th ಕ್ವಶನು. ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಒಂದು ನಿಮಗೆ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಪ್ರೊಫೈಲ್ ರೈಟಿಂಗ್ ಕೊಡ್ತಾರೆ. ಪ್ರೊಫೈಲ್ ರೈಟಿಂಗು ಕೇಳ್ತಾರೆ, ತುಂಬ ಈಸಿ. ಸೊ ಎಲ್ಲ ಕೊಟ್ಟಿರ್ತಾರೆ, ನೇಮು, ಡೇಟ್ ಆಫ್ ಬರ್ತು, ಪ್ಲೇಸು, ಫಾದರ್ ನೇಮ್, ಮದರ್ ನೇಮ್, ಪ್ರೊಫೆಷನ್, ಅಚೀವ್ಮೆಂಟ್, ಎಲ್ಲ ಕೊಟ್ಟಿರ್ತಾರೆ. ನೀವು ಜಸ್ಟು ಅದನ್ನು ಪ್ಯಾರಾಗ್ರಾಫಲ್ಲಿ ಬರಬೇಕು, ಅಲ್ಲ ಇಂಗ್ಲೀಷ್ನಲ್ಲೇ ಬರಬೇಕು, ಇಂಗ್ಲೀಷ್ನಲ್ಲಿ ಪ್ಯಾರಾಗ್ರಾಫಲ್ಲಿ ಬರಬೇಕು. ಸೊ ನೋಡೋಣ 19th ಆನ್ಸರು. ಸೊ ಕೊಟ್ಟಿದ್ದಾರೆ ನೋಡಿ. ಲೂಥರ್ ಬರ್ಬ್ಯಾಂಕ್ ವಾಸ್ ಬಾರ್ನ್ ಆನ್ March 7, 1849 ಇನ್ ಲಂಕಾಸ್ಟರ್, ಯುನೈಟೆಡ್ ಸ್ಟೇಟ್ಸ್. ನಾನು ಅಮೆರಿಕದಲ್ಲಿ ಹೋಗ್ತಾರೆ, US ಅಲ್ಲಿ. His father was Hans and his mother was Margarete Luther. He was a pioneer in agriculture, science and made significant contribution to the field. ಈ ರೀತಿ ಪ್ಯಾರಾಗ್ರಾಫಲ್ಲಿ ಬರಬೇಕು. ಇನ್ನು 20 ಕ್ವಶನ್ನು ಏನು ಕೊಟ್ಟಿದ್ದಾರೆ? 20 ಓಕೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. 3 ಮಾರ್ಕ್ಸಿಗೆ ಕೊಡ್ತಾರೆ ಪಿಕ್ಚರ್ ರೇಟಿಂಗು. ಈ ರೀತಿ ಒಂದು ಫೋಟೋ ಕೊಡ್ತಾರೆ, ಪಿಕ್ಚರ್ ಕೊಡ್ತಾರೆ. ಆ ಪಿಕ್ಚರಲ್ಲಿ ಏನಿದೆ ಅದನ್ನ ನೀವು ಇಂಗ್ಲೀಷ್ನಲ್ಲೇ ಬರಬೇಕು, ಅಷ್ಟೊಂದು ಟಫ್ ಇಲ್ಲ. ನೋಡಿ ಪಿಕ್ಚರ್ ಏನಿದ್ದಾರೆ, ಮನೆಗಳಿದಾವೆ, ಮನೆಗಳ ಬಗ್ಗೆ ಬರಬೇಕು. ರಿವರ್ ಇದೆ, ಯಾರ್ಯಾರಿಗೂ ಅಥವಾ ಅಲ್ಲಿ ಏನು ನಡ್ತಾ ಇದೆ ಆಗ್ತಾಯ್ತಾ. ಮತ್ತು ಅಲ್ಲಿ ಪ್ರಾಣಿಗಳಿದ್ದಾವೆ, ಪ್ರಾಣಿಗಳ ಬಗ್ಗೆ ಬರಬೇಕು. ಅಥವಾ ನೀವು ಆಲ್ಟರ್ನೇಟಿವ್ ಕ್ವಶನ್ ಇದು, ಯಾರೆಲ್ಲ ವಿಸುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ವಿಸುವಲಿ ಇಂಪೇರ್ಡು ಯಾರು? ನೀವೇನೋ ದೃಷ್ಟಿವಿಕಲಚೇತನ ಆಗಿದ್ದರೆ ಮಾತ್ರ ಈ ಕ್ವಶನ್ನು, ಉಳಿದವ್ರಿಗೆ ಮೇಲೆ ಕ್ವಶನ್ನು ಆ್ಯಸ್ ಯೂಸಲ್ ಇರ್ತದೆ. ಆಯ್ತಾ. ಸೊ ನೋಡಿ ಇದನ್ನು ಯಾವ ರೀತಿ ಬೇಕಾಗಿ ಬರ್ಬೋದು ನೋಡೋಣ. ನೆಕ್ಸ್ಟು 3 ಮಾರ್ಕ್ಸ್ಗೆ ಕೋಡ್ ಫ್ರಮ್ ಮೆಮರಿ ಕೊಡ್ತಾರೆ. ಕೋಡ್ ಫ್ರಮ್ ಮೆಮರಿ ಫಿಕ್ಸ್ ಕೇಳ್ತಾರೆ. ಸೊ ಈ ಕ್ವಶನ್ ನೋಡ್ಕೊಳ್ಳಿ, ಇದೇ ಕೂಡ ಬಂದು ಬರ್ಬೋದು, ಇದೇ ಪ್ಯಾರಾ ಬರ್ಬೋದು, ಅಥವಾ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ. ಬ್ಯೂಟೀಸ್ ಈ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ, ಮತ್ತು ಐ ಸ್ಟಾಪ್ಡ್ ಈ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ. ಈ 2 ಪೋಯಮಲ್ಲಿ ನಿಮಗೆ ಒಂದು ಪ್ಯಾರ ಕೊಡ್ತಾರೆ. ಇವೇ ಕೊಡ್ತಾ ಹೇಳೋಕ್ಕಲ್ಲ, ಕೊಟ್ಟರು ಇವೇ ಕೊಡ್ಬೋದು ಅಥವಾ ಬೇರೆ ಕೊಡ್ಬೋದು. ಆದರೆ ನಾವು ಏನು ಮಾಡಿ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗ್ತದೆ. ಬ್ಯೂಟೀಸ್ ನೋಡ್ಕೊಳ್ಳಿ, ಐ ಸ್ಟಾಪ್ಡ್ ಇದು ನೋಡ್ಕೊಳ್ಳಿ. ನೋಡೋಣ ಆನ್ಸರ್ ಕೊಟ್ಟಿರ್ಬೋದು, ನೋಡೋಣ. ಪೋಯಮ್ ಇದೆ ನೋಡ್ಕೊಳ್ಳಿ. ಬ್ಯೂಟಿ is seen in the sunlight, the trees, the birds, corn growing and people working or dancing for their harvest. Or I stopped to watch the man strike at the trunk of a tree grown strong through many centuries. His quick axe, sharp and glittering, struck deep, and yellow chips went spinning in the air. 22. ಸೊ ಫಾಸ್ಟಾಗಿ ಹೇಳ್ತೀನಿ ನಾನು. ಇದೇನು? ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜ್ 4 ಮಾರ್ಕ್ಸಿಗೆ ಕೊಡ್ತಾರೆ. ಅದೈತೆ ತುಂಬ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗಡೆ 2 ಕ್ವಶನ್ ಕೊಟ್ಟಿರ್ತಾರೆ. ನೀವು ಜಸ್ಟು ಮೇಲೆ ಓದ್ಕೊಂಡ್ಬಿಟ್ಟು ಕೆಳಗಡೆ ಆನ್ಸರ್ ಬರೆಯೋದಷ್ಟೇ, ಎಲ್ಲ ಅಲ್ಲೇ ಇರ್ತದೆ ಉತ್ತರ. ಜಸ್ಟ್ ಬರೆಯೋದು, 2 ಕ್ವಶನ್ ಇವೆ. ಅಥವಾ ನೀವು ಒಂದು ಕ್ವಶನ್ಗೆ ಅರ್ಧ ಬರೆದು ಇನ್ನೊಂದು ಕ್ವಶನ್ ಅರ್ಧ ಬರೆದ್ರೆ ಉತ್ತರ ಸರಿ ಆಗ್ತದೆ. ಇರೋದು 4 ಲೈನ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಇನ್ನೇನು ಬರಬೇಕು ನೀವು? 4 ಮಾರ್ಕ್ಸ್ ನೋಡಿ, ಅಲ್ಲೇ ಎಲ್ಲ ಇರ್ತವೆ. ಆಮೇಲೆ ರೈಟ್ ಆ್ಯನ್ ಎಸ್ಸಿ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. ಎಸ್ಸಿ ರೈಟಿಂಗು 4 ಮಾರ್ಕ್ಸಿಗೆ ಕೊಡ್ತಾರೆ. ಇವು 3 ನೋಡ್ಕೊಳ್ಳಿ, ಒಂದು ಕೇಳ್ತಾರೆ, ಇವನಿಗೆ ಕೇಳ್ತಾರೆ, ರಿಪೀಟ್ ಮಾಡ್ತಾರೆ ಇವನಿಗೆ ಕೂಡ. ಸೊ 3 ಒಂದು ಬರ್ಬೋದು. ಇಂಪಾರ್ಟೆನ್ಸ್ ಆಫ್ ಯೋಗ ನೋಡ್ಕೊಳ್ಳಿ, ಟ್ರೀಸ್ ನೋಡ್ಕೊಳ್ಳಿ, ಇಂಪಾರ್ಟೆನ್ಸ್ ಆಫ್ ಟ್ರೀಸ್, ಮತ್ತು ಯೋಗಕ್ಕೂ ನೋಡ್ಕೊಳ್ಳಿ, ಇಂಪಾರ್ಟೆನ್ಸ್ ಆಫ್ ಯೋಗ ನೋಡ್ಕೊಳ್ಳಿ, ಯೂಸಸ್ ಆಫ್ ಮೊಬೈಲ್ಸು, ಆಮೇಲೆ ಮೈ ಸ್ಕೂಲ್, ಮೋಸ್ಟ್ ಇಂಪಾರ್ಟೆಂಟ್ 3. ಆಮೇಲೆ ಲಾಸ್ಟ್ ಒನ್ನು ರೈಟ್ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. 4 ಮಾರ್ಕ್ಸಿಗೆ ಪ್ರೊಫೈಲ್ ಏನು ಕೊಡ್ತಾರೆ? ಪ್ರೊಫೈಲ್ ಎಲ್ಲ ಲೆಟರ್ ರೈಟಿಂಗು. ಒಂದು ಪರ್ಸನಲ್ ಅಭ್ಯಾಸಲು 2 ಕೊಟ್ಟಿರ್ತಾರೆ. ನಿಮಗೆ ತುಂಬಾ ಸುಲಭ ಯಾವುದು ಅದನ್ನ ಬರೀರಿ. ಇಮ್ಯಾಜಿನ್ ಯುವರ್ ಸುನಿಲ್ ಆರ್ ಸವಿತಾ 8th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ KG ಹಳ್ಳಿ ರಾಯಚೂರು. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಇನ್ನು 6 ಕ್ವಶನು. ನೀವು ರಿಕ್ವೆಸ್ಟಿಂಗ್ ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಫಾರ್ ಎ ಗ್ರ್ಯಾಂಟ್ ಲೀವ್. ಇದು ಅಫೀಸಿಯಲ್ ಕೂಡ ಬರ್ಬೋದು.
ಸೊ ಇನ್ನೂ ಕೂಡ ಆನ್ಸರ್ಸು ನೋಡ್ಕೊಳ್ಳಿ, ಯಾವ ಗೊತ್ತಿಲ್ಲ ನಿಮಗೆ ಆನ್ಸರ್ಸು ಎಲ್ಲ ಉತ್ತರ ಇವೆ. ವಿಡಿಯೋನ ಪಾಸ್ ಮಾಡಿ. ಸೊ ನಿಮಗೆ ಯಾವ ಉತ್ತರ ಬೇಕು ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಎಸ್ಸಿಯಲ್ಲಿ ಇಂಟ್ರೊಡಕ್ಷನ್ ಹಾಕಿ ಡೆವಲಪ್ಮೆಂಟ್ ಅಥವಾ ಎಕ್ಸ್ಪ್ಲನೇಷನ್ ಬರೀರಿ, ಆಮೇಲೆ ಕಲ್ಕುಲೇಷನ್ನು. ಸೊ ಇಷ್ಟು ಕ್ವಶನ್ಗಳನ್ನ ಓದ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು. ಸೊ ತುಂಬ ಜನ ಅನ್ಕೊಂಡಿದ್ದಾರೆ ಇವೇನು ಮಾಲ್ ಪೇಪರ್ಸು ಯೂಸ್ ಇಲ್ಲ ಅಂತ. ಆ ರೀತಿ ಎಲ್ಲ ಮಾಲ್ ಪೇಪರಿಂದ ಕ್ವಶನ್ ರಿಪೀಟ್ ಆಗ್ತವೆ, ಮತ್ತು ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ. ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಏನೇ ಸಮಸ್ಯೆ ಇರಲಿ, ಡೌಟ್ಗಳು ಇರಲಿ, ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು SAT ಎಕ್ಸಾಮ್ಗೆ ಇತ್ತು ಎಲ್ಲ ವಿಷಯ ಅವೈಲೇಬಲ್ ಇರ್ತವೆ, ಕನ್ನಡ ಇಂಗ್ಲೀಷು ಎಲ್ಲ ಇರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.